ಭಾರತೀಯ ಜನತಾ ಪಕ್ಷದವರು ಮತ್ತು ಜೆಡಿಎಸ್ನವರು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಖಜಾನೆ ಖಾಲಿಯಾಗುತ್ತದೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರವನ್ನು ಮಾಡ್ತಾರೆ. ಇದು ಈ ಅಪಪ್ರಚಾರ ಶುದ್ಧ ಸುಳ್ಳು ಅಂತ ಹೇಳಿ ಇವತ್ತು ಏನ್ ಕಾರ್ಯಕ್ರಮ ನಡೆದಿದೆ, ನಿನ್ನೆ ನೆಗೆದುಕೊಂಡ ಕಾರ್ಯಕ್ರಮ ನಡೆದಿದ್ದು, ಮೈಸೂರು ತಾಲೂಕಿನ ಕಾರ್ಯಕ್ರಮ ನಡೆದಿದೆ, ಇವೆಲ್ಲವೂ ಕೂಡ ಅವರ ಅಪಪ್ರಚಾರವನ್ನು ಸುಳ್ಳಾಗಿಸಿದೆ. ಒಂದು ಕ್ಷೇತ್ರದಲ್ಲಿ 500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಜೊತೆಗೆ ಸವಲತ್ತುಗಳ ವಿತರಣೆ, ಕರ್ನಾಟಕದ ಬಜೆಟ್ 3,71,000 ಕೋಟಿ. ಕರ್ನಾಟಕದ ಬಜೆಟ್ 3,71,000 ಕೋಟಿ. ಅದರಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿದೆ. 1,20,000 ಕೋಟಿನಲ್ಲಿ 56,000 ಕೋಟಿ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ. 56,000. ಇನ್ನು ಉಳಿದಂತ 64,000 ಕೋಟಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತೀವಿ. ನೀರಾವರಿ ಖರ್ಚು ಮಾಡ್ತೀವಿ, ವಿದ್ಯುತ್ ಇಲಾಖೆಗೆ ಖರ್ಚು ಮಾಡ್ತೀವಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಖರ್ಚು ಮಾಡ್ತೀವಿ, ಕುಡಿಯ ನೀರಿಗೆ ಖರ್ಚು ಮಾಡ್ತೀವಿ, ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡ್ತೀವಿ, ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡ್ತೀವಿ. ಹೀಗೆ ಎಲ್ಲ ಇಲಾಖೆಗಳಿಗೂ ಕೂಡ ಹಣವನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈಗ 56,000 ಕೋಟಿ ರೂಪಾಯಿ ಬಿಟ್ಟು ಉಳಿದೇ ದುಡ್ಡೇ ಇಲ್ಲ. ಈ ಬಿಜೆಪಿ ಬರೀ ಸುಳ್ಳು ಪ್ರಚಾರ ಮಾಡೋದು, ಈ ಜೆಡಿಎಸ್ನವರು ಸುಳ್ಳು ಪ್ರಚಾರ ಮಾಡೋದು. ಈಗ ನಾನು ಕೇಳ್ತೇನೆ, ಅವರ ರಾಜ್ಯಗಳಲ್ಲಿ ಎಲ್ಲಿ ಈ ಕಾರ್ಯಕ್ರಮಗಳು ನಡೀತಾರೆ, ಎಲ್ಲಿ ಗ್ಯಾರಂಟಿ ಯೋಜನೆಗಳು ನಡೀತಾರೆ ಹೇಳಿ ನೋಡೋಣ. ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದವಾ? ತೆಲಂಗಾಣ ಬಿಟ್ರೆ, ಹಿಮಾಚಲ ಬಿಟ್ರೆ, ಕರ್ನಾಟಕ ಬಿಟ್ರೆ ಬೇರೆ ಯಾವ ರಾಜ್ಯಗಳು? ಯಾಕೆ ಸುಳ್ಳು ಹೇಳ್ತೀವಿ? ಇವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ ಎದುರಿಸಿದ್ರು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಕೈನಲ್ಲಿದೆ, ಸಿಬಿಐ ಅವ್ರ ಕೈನಲ್ಲಿದೆ, ಇಡಿ ಅವ್ರ ಕೈನಲ್ಲಿದೆ. ಅವುಗಳನ್ನು ಚೂರು ಈಗ ನನ್ನ ಮೇಲೆ ಹಾಕಿದಾರಲ್ಲ ಕೇಸು, 100 ಸುಳ್ಳು ಕೇಸು. ನಿಮ್ಗೆ ಅನ್ಸುತ್ತಾ? ಸುಳ್ಳು ಕೇಸ್ ಅಂತ ಅನ್ಸಲ್ಲ ನಿಮ್ಗೆ? ನಾನು ಅವನು ನಿನ್ನೆ ಮೊನ್ನೆ ರಾಜಕೀಯ ಬಂದಿಲ್ಲ, ನಿನ್ನೆ ಮೊನ್ನೆ ಮಂತ್ರಿ ಆಗಿಲ್ಲ. ನಾನು ಮಂತ್ರಿಯಾಗಿ 40 ವರ್ಷಗಳಾಗೋಯ್ತು. 1974 ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಮಂತ್ರಿ ಆದ. 2 ಸಾರಿ ನೀರೊತ್ತಿ ಅಪೋಸಿಷನ್ ಆಗಿದ್ದೀನಿ.
2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಯಾವುದೇ ಕಳಂಕ ಇಲ್ಲ ನನ್ನ ಮೇಲೆ. ಇವತ್ತು ಸುಳ್ಳು ಕೇಸನ್ನು ಹಾಕಿ ಸಿದ್ದರಾಮಯ್ಯ ಹೆಂಡತಿ 14 ಸೈಟ್ ತಗೊಂಡಿದ್ದಾರೆ. 14 ಸೈಟ್. ಸಿದ್ದರಾಮಯ್ಯ 14 ಸೈಟ್ಗೆ ರಾಜಕಾರಣ ಮಾಡಬೇಕಾಗಿತ್ತ? ಜನ ಊರುಗಳನ್ನು ತಿಳ್ಕೊಂಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ, ನಾನು ಬಗ್ಗಲೂ ಇಲ್ಲ. ಸುಳ್ಳು ಆಪಾದನೆಗಳನ್ನು ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇಡಿ ಉಪಯೋಗಿಸೋದು, ಗೌರ್ನರ್ ಉಪಯೋಗಿಸೋದು, ದುರುಪಯೋಗ ಮಾಡ್ಕೊಳ್ಳೋದು ಅಧಿಕಾರನ, ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗ್ ಮಾಡಿದ್ರು. ಸೋರೆನ್ ಮಾಡಿದ್ರು, ಡೆಲ್ಲಿ ಮುಖ್ಯಮಂತ್ರಿ ಅಗರ್ವಾಲ್ ಮಾಡಿದ್ರು, ನನ್ನ ಮೇಲೆ ಸುಳ್ಳು ಮಾಡಿದ್ರು. ಅನಗತ್ಯವಾಗಿ ಸುಳ್ಳು ಹಾಕೋದು ಕೇಸ್ಗಳು. ಯಾಕಂತಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಅವೆಲ್ಲ ಬಡವರು ಮಾಡಿರ್ತಕ್ಕಂಥ. ನಾನು 13 ರಿಂದ 18ರವರೆಗೆ ಚೀಫ್ ಮಿನಿಸ್ಟರ್ ಆಗಿದೆ. ಅವತ್ತು 165 ಭರವಸೆಗಳನ್ನು ಕೊಟ್ಟು 158 ಭರವಸೆಗಳನ್ನ ಈಡೇರಿಸಿ. ಯಾವ ಸರ್ಕಾರ ಮಾಡಿದೆ ಹೇಳಿ ನೋಡ. ಬಿಜೆಪಿಯಲ್ಲಿ 2 ಸಾರಿ ಅಧಿಕಾರಕ್ಕೆ ಬಂದರು ಕರ್ನಾಟಕದಲ್ಲಿ. ಒಮ್ಮೆ 2008ರಲ್ಲಿ ಅಧಿಕಾರಕ್ಕೆ ಬಂದರು, ಒಮ್ಮೆ 19ರಲ್ಲಿ. 2 ಸಾರಿನೂ ಕೂಡ ಜನ ಅವ್ರ ಆಶೀರ್ವಾದ ಮಾಡಿ ಬಂದದಲ್ಲ. ಒಂದ್ಸಾರಿ 110 ಗೆದ್ದಿದ್ರು, 103 ಗೆಲ್ಲೇ ಇಲ್ಲ. ಒಂದ್ಸಾರಿ 104 ಗೆದ್ರು. ಯಾವಾಗ ಬಂದಿದ್ದಾರೆ ಹೇಳಿ ನೋಡೋಣ. ನಾವು 2013ರಲ್ಲಿ 122 ಸ್ಥಾನಗಳನ್ನು ಗೆದ್ದು, 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದು. ಅವ್ರ ಜನರ ಆಶೀರ್ವಾದ ಇದೆಯಾ? ಜನರ ಮ್ಯಾಂಡೇಟ್ ಇದೆಯಾ? ಹಿಂಬಾಲದಿಂದ ಬಂದಿರೋರು. ಜನರ ಆಶೀರ್ವಾದ ಬಗ್ಗೆ ಅಧಿಕಾರಕ್ಕೆ ಬರಲೇ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು. 17 ಜನ MLA-ಗಳನ್ನ, 3 ಜನ JDS MLA-ಗಳು, 14 ಜನ ಕಾಂಗ್ರೆಸ್ MLA-ಗಳು ತಗೊಂಡು ಅಧಿಕಾರಕ್ಕೆ ಬಂದದ್ದು. ಒಬ್ಬೊಬ್ಬ MLA-ಗೆ 25-30 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಭ್ರಷ್ಟಾಚಾರ ಹಣ ಅಲ್ಲ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಡಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLA-ಗೆ ಆಫರ್ ಮಾಡ. 50 ಕೋಟಿ, 50 ಜನ MLA-ಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬಂತು? ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಟ್ವೀಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿದ್ರ? ಅಶೋಕ ಟ್ವೀಟ್ ಮಾಡಿದ್ದ? ವಿಜಯೇಂದ್ರ ಟ್ವೀಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLA-ಗೆ 50 ಕೋಟಿ. ನಮ್ಮ MLA-ಗಳು ಯಾರು ಕೂಡ ಒಪ್ಪಲಿಲ್ಲ ಈ ಸರ್. ಅದಕ್ಕೆ
ಶುರು ಮಾಡೋದು ಹೆಂಗಾರು ಮಾಡಿ ಪಕ್ಷಿ ಬಳದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತ ಹೇಳಿದ್ರೆ 5 ಜಾರಿ ಕೊಟ್ಟಿಲ್ಲ. ಕೊಟ್ಟಿದೀವ ಇಲ್ಲ? ಎಲ್ಲ ಮಹಿಳೆಯರು ಹೊರಟೋಗಿದ್ದಾರೆ. ಫ್ರೀಯಾಗಿ 325 ಕೋಟಿ ಮಹಿಳೆಯರು ಇವತ್ತಿನವರಿಗೆ 325 ಕೋಟಿ ಇಲ್ಲಮ್ಮ. ಈಗ ಯಾವತ್ತಾದ್ರೂ ದುಡ್ಡು ಟಿಕೆಟ್ ತಗೊಂಡಿದ್ದೀರ? 325 ಕೋಟಿ 25 ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡಿದರು. 1,22,00,000 ಕುಟುಂಬದ ಮನೆ ಯಜಮಾನಿಯರು 2,000 ರೂಪಾಯಿ ತಗತ್ತಾ ಇದ್ದಾರೆ. ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ನಿಮಗೂ ಗೊತ್ತಾಗಿದೆಯಾ? ನಿಮ್ಗೆ ಅನುಕೂಲ ಆಗಿದೆ ಇಲ್ಲ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದ್ರ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ಲಿಲ್ಲ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ. ಯಾರು ಬಿಲ್ ಕೊಡಾಗಿಲ್ಲ. ನೀನ್ ಕೊಡ್ತಾ ಇದೀಯಾ? ಫ್ರೀ. ನೀನು ಯೋಜನೆಗಳು ಕೊಡ್ತಾ ಇದೀಯಾ? ಸ್ವಲ್ಪ ಜಾಸ್ತಿ. ಬಹಳ ಜನ ಕೊಡಲ್ಲ. 1,61,00,000 ಕುಟುಂಬಗಳು 1,61,00,000 ಕುಟುಂಬಗಳು ಫ್ರೀ ಕರೆಂಟ್ ಉಪಯೋಗಿಸ್ತಾ ಇದ್ದಾರೆ. ಇದು ಅವ್ರಿಗೆಲ್ಲ ಉಳಿತಾಯ ಆಗಲ್ವ? ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಅಕ್ಕಿ ಫ್ರೀಯಾಗಿ ಕೊಟ್ಟವರು 5 ಕೆಜಿ ಯಾರು? ನಾನು. ಈ ಸಿದ್ದರಾಮಯ್ಯ ಬಡವರು 2 ಊಟ ಮಾಡಲೇಬೇಕು. ಯಾರು ಹಸದು ಮಲಗಬಾರದು. ಒಂದು ಅನ್ನಕ್ಕೋಸ್ಕರ ಇನ್ನೊಬ್ಬರ ಹತ್ರ ಹೋಗಿ ಕೈ ಒಡ್ಡಬಾರದು ಅಂತ ಹೇಳಿ 5 ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಕೊಟ್ಟೆ 5 ಕೆಜಿ. ಇನ್ನೂ 5 ಕೆಜಿ ಕೊಡ್ಬೇಕು ಅಂತ ಹೇಳಿದೆ. ಆದ್ರೆ ಅಕ್ಕಿ ಕೊಡ್ಲಿಲ್ಲ. ಅದ್ರ ಬದಲಿಗೆ 170 ರೂಪಾಯಿ ಕೊಡ್ತಾ ಇದ್ದೆ. ಹೌದಲ್ಲ? ₹170. ಒಟ್ಟು ಯೋನಿಧಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಒಟ್ಟು ಒಂದು ಕುಟುಂಬಕ್ಕೆ 50,000ರಿಂದ 60,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದೀವಿ. ಒಂದು ತಿಂಗಳಿಗೆ 50,000ರಿಂದ 60,000. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆ ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸುಳ್ಳು ಇಲ್ಲ. ಇವತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡಬೇಕಂತ ಕೆಲಸ.
ಅದಕ್ಕೆ ಏನಾರು ಒಂದು ಹೇಳೋದು ನಮ್ಮ ಮೇಲೆ, ಏನಾರು ಒಂದು ಹೇಳೋದು. ಯಾಕಂದ್ರೆ ಈ ಬಿಜೆಪಿ ಅವರಿಗೆ ಜನ ನಿರ್ದಯಿಯಾಗಿರೋದು ಇಷ್ಟ ಇಲ್ಲ. ಸಮಾಜದಲ್ಲಿ ಅಶಾಂತಿ ಇರಬೇಕು, ಒಬ್ಬರನ್ನೊಬ್ಬರನ್ನ ಎತ್ಕಟ್ಟಬೇಕು, ಹಿಂದೂ ಮುಸಲ್ಮಾನರ ಮಧ್ಯೆ ಉಳಿ ಇಡಬೇಕು. ಇದು ಅವರು ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಏನು ಕೊಡಬಾರದು, ಅವ್ರು ಹಾಗೇ ಇರಬೇಕು. ಇದು ಬಿಜೆಪಿಯವರು ಜೆಡಿಎಸ್ ನವರ ಕೆಲಸ. ಅದಕ್ಕೆ ನೀವು ಹೇಳಬೇಕು ಗಟ್ಟಿಯಾಗಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ, ಸಿದ್ದರಾಮಯ್ಯ ಸರ್ಕಾರ ಉಳಿಯಬೇಕು, ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಯಬೇಕು, ನಮ್ಗೆ ಸಹಾಯ ಮಾಡ್ತದೆ ಅಂತ ಹೇಳಿ ನೀವೇನೇ ಅವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಾಗ ಮಾತ್ರ ಅವರು ಸುಮ್ಮನಾಗಲಿಕ್ಕೆ ಸಾಧ್ಯ. ಮತ್ತೆ ಈ ಯೋಜನೆಗಳಿಗೆ ಯಾವ ಜಾತಿ ಇಲ್ಲ, ಯಾವ ಪಕ್ಷ ಇಲ್ಲ, ಯಾವ ಧರ್ಮ ಇಲ್ಲ. ಬಿಜೆಪಿ ಅವರು ತಗೊಳ್ಳಲ್ವಾ ಗ್ಯಾರಂಟಿ ಯೋಜನೆಗಳನ್ನು? ಬಿಜೆಪಿ ಅವರು ತಗೊಳ್ಳಲ್ವಾ? ಬಿಜೆಪಿ ಅವರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇಲ್ವಾ? ಬಿಜೆಪಿ ಅವರು 2,000 ರೂಪಾಯಿ ತಗೋತಾ ಇಲ್ವಾ? ಬಿಜೆಪಿ ಅವರು ಕರೆಂಟ್ ಸಿಗ್ತಾ ಇಲ್ವಾ ಅವರಿಗೆ ಫ್ರೀಯಾಗಿ? 120 ರೂಪಾಯಿ ತಗೋತಾ ಇಲ್ವಾ? ನಾವು ಯಾಕೆಂತಂದ್ರೆ ಬಡವರು ಕೂಡ ಮುಖ್ಯವಾಗಿ ಬರಬೇಕು, ಹಳ್ಳಿಗಾಡಿನ ಜನರು ಕೂಡ ಮುಖ್ಯವಾಗಿ ಬರಬೇಕು. ಹಳ್ಳಿಗಾಡಿನಲ್ಲಿ ಓದುತ್ತಿದ್ದ ಮಕ್ಕಳು, ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅವರು ಬುದ್ಧಿವಂತರಾಗಬೇಕು, ಅವರು ಶ್ರೀಮಂತರ ಮಕ್ಕಳ ರೀತಿಯಲ್ಲಿ ಬೆಳಿಬೇಕು. ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಶೂ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡು, ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಂಡು ಹೋಗ್ಬಾರ್ದು ಶಾಲೆಗೆ, ಬಡವರ ಮಕ್ಕಳು ಕೂಡ ಶೂನ ಹಾಕಡೆ ಹೋಗ್ಬೇಕು, ಯೂನಿಫಾರ್ಮ್ ಹಾಕಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ. ಬಿಜೆಪಿಯವರು ಯಾವಾಗ ಏನ್ ಮಾಡಿದ್ದಾರೆ? ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 20 ವರ್ಷದ ಕಾರ್ಯಕ್ರಮ ಮಾಡೋದು, ಗರೀಬಿ ಹಠಾವೋ ಕಾರ್ಯಕ್ರಮ ಮಾಡೋದು. ಬಿಜೆಪಿ ಅವರು ಏನ್ ಮಾಡಿದ್ರು? ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ವಾಜಪೇಯಿ ಅವರು ಏನ್ ಮಾಡಿದ್ರು? ಹೇಳಿ ನೋಡೋಣ, ಒಂದು ಚರ್ಚೆ ಬರಲಿ, ನಾವು ಇಂಥದ್ದೆಲ್ಲ ಮಾಡಿದೀವಿ ಅಂತ ಹೇಳಿ ನೋಡೋಣ. ಏನು ಮಾಡಲಿಲ್ಲ, ಬರೀ ಲೂಟಿ ಹೊಡ್ಕೊಂಡಿದ್ರು ಅಷ್ಟೇ. ಲೂಟಿ ಹೊಡೆಯದೆ ರಾಜಕಾರಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು, ಜಾತಿ ಮಾಡೋದೇ ರಾಜಕಾರಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ, ನೀವೆಲ್ಲರೂ ಕೂಡ ನಮ್ ಜೊತೆ ನಿಲ್ಬೇಕು, ದೂರ ನಿಂತಿರ್ಬೇಕು. ಈಗ ಎಸ್.ಸಿ. ಮಹದೇವಪ್ಪ ಯಾವತ್ತಾರು ನಿಮ್ಗೆ ಜನದ್ರೋಹ ಕೆಲಸ ಮಾಡ್ತಕ್ಕಂಥ ಯಾವತ್ತಾರು ಮಾಡಿದಾರ? ಯಾವತ್ತಾರು ಮಾಡಿದಾರ? ಅಥವಾ ನಿಮ್ಮ ಹತ್ರ ದುಡ್ಡು ಕೊಡ್ರಿ ಎಲ್ಲ ಕೆಲಸಗಳು ಮಾಡ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ದಾರ? ಏನು ಮಾಡಿಲ್ಲ. ಜನಸೇವಕರಂತೆ ಕೆಲಸ ಮಾಡ್ತಾ ಇದ್ರೆ ನೀವು ಅವ್ರನ್ನ ಗುರುತಿಸ್ಬೇಕಾಗ್ತದೆ, ಅವ್ರ
ಅವರಿಗೆ ಶಕ್ತಿ ತುಂಬಬೇಕಾಗ್ತದೆ. ಅದು ಮಾಡಿದಾಗ ಮಾತ್ರ ಒಳ್ಳೆ ರಾಜಕಾರಣಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಭಾರಿ ಕಷ್ಟ. ಸುಲಿಗೆ ಮಾಡ್ತಕ್ಕಂಥ ರಾಜಕಾರಣಿಗಳು, ಶೋಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳು, ಜನ ವಿರೋಧಿಯಾಗಿರ್ತಕ್ಕಂಥ ರಾಜಕಾರಣಿಗಳು ಅವರು ಬರೋದ್ರಿಂದ ಅಭಿವೃದ್ಧಿ ಆಗ್ತದ? ದಯಮಾಡಿ ನಾನು ಹೇಳ್ತೇನೆ, ಯಾವುದೇ ಕಾರಣಕ್ಕೆ ಜಾತಿ, ಮತ, ಧರ್ಮ ಅವೆಲ್ಲ ಬಿಟ್ಟು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂಬಲವಾಗಿ ನಿರ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಯಾರು ನಿಮ್ ಜೊತೆ ಇರ್ತಾರೆ, ಯಾರು ಸಮಾಜಮುಖಿಯಾಗಿ ಇರ್ತಾರೆ ಅಂತವ್ರ ಜೊತೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದೇ ನೀವು ಮಾಡ್ತಕ್ಕಂಥ ಕೆಲಸ. ನಿಮ್ಮ ಪ್ರತಿನಿಧಿಯಾಗಿ ನಾವು ನಿಮ್ಮ ಸೇವಕರಾಗಿ ಕೆಲಸ ಮಾಡಬೇಕಾದ ದಯಮಾಡಿ ಅದನ್ನು ಮಾಡಿ ಅಂತ ಹೇಳಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳ ಕೆಲಸ ಮಾಡಿದ್ದೀವಿ. ಅದಲ್ಲದೆ ಬೇರೆ ಬೇರೆ ಸವಲತ್ತುಗಳನ್ನೆಲ್ಲ ಇವತ್ತು ಕೃಷಿ ಸಾಮಗ್ರಿಗಳು, ಬೇರೆ ಬೇರೆ ಸಾಮಗ್ರಿಗಳು ಎಲ್ಲರೂ ಕೂಡ ವಿತರಣೆ ಮಾಡಿದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಾ ಇದ್ದೀವಿ. ಈ ಸರ್ಕಾರ ನಿಮ್ ಪರವಾಗಿದೆ, ಬಡವರ ಪರವಾಗಿದೆ, ರೈತರ ಪರವಾಗಿದೆ, ದಲಿತರ ಪರವಾಗಿದೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇವ್ರ ಪರವಾಗಿದೆ ಸರ್ಕಾರ. ಇದು ನಿಮ್ ಸರ್ಕಾರ. ಇದನ್ನ ಉಳಿಸಿಕೊಳ್ತಕ್ಕಂಥದ್ದು, ಇದಕ್ಕೆ ಶಕ್ತಿ ತುಂಬತಕ್ಕಂಥದ್ದು ನಿಮ್ಮೆಲ್ಲರ ಕೆಲಸ ಅಂತೇಳಿ ನಿಮ್ಗೆಲ್ಲ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.